ನಮ್ಮ ಹಿಂದಿನ ವಿಡಿಯೋದಲ್ಲಿ ಸುಶೀಲೆಯ ತಂದೆ ತಾಯಿ ಮನೆ ಬಿಟ್ಟು ಹೋದ ಅಳಿಯನನ್ನ ಹುಡುಕಲು ಪ್ರಾರಂಭಿಸುತ್ತಾರೆ ಅಂತ ನೋಡಿದ್ವಿ. ಈಗ ಅದರ ಮುಂದಿನ ಭಾಗವನ್ನ ನೋಡೋಣ. ಸುಶೀಲೆಯ ತಂದೆ ಹರಿ ಅಳಿಯನನ್ನ ಹುಡುಕಲು ಸಾಧ್ಯವಿಲ್ಲದ ಊರಿನಲ್ಲಿ ಒಂದು ಅನ್ನಛತ್ರವನ್ನ ತೆರೆದು ಪ್ರತಿದಿನ ಬರುತ್ತಿದ್ದ ಪ್ರಯಾಣಿಕರಿಗೆ ಅನ್ನದಾನವನ್ನ ಮಾಡ್ತಿರ್ತಾರೆ. ಶಿವನು ತನ್ನ ಸೋದರ ಮಾವನೊಂದಿಗೆ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿ ತಮ್ಮ ಊರಿಗೆ ಹಿಂತಿರುಗುತ್ತಿದ್ದಾಗ ಸಂಕಟದಿಂದ ಕೂಗುತ್ತಾ ಮೂರ್ಛಿತನಾಗುತ್ತಾನೆ. ಸ್ವಲ್ಪ ಹೊತ್ತಿನಲ್ಲೇ ಎಚ್ಚರಗೊಂಡು ತನ್ನ ಮಾವನಿಗೆ ಯಮದೂತರು ನನ್ನನ್ನು ಎಳೆದೊಯ್ಯಲು ಬಂದಿದ್ದರು, ಆಗ ದೇವಿ ಮಂಗಳಗೌರಿ ಅವರನ್ನೆಲ್ಲ ಓಡಿಸಿ ನನಗೆ ಜೀವದಾನ ಮಾಡಿದಳು ಅಂತ ಹೇಳ್ತಾನೆ. ಆಗ ಸೋದರ ಮಾವನು ಮಂಗಳಗೌರಿಯ ಅನುಗ್ರಹದಿಂದ ಶಾಪ ವಿಮೋಚನೆಯಾಯಿತೆಂದು ತಿಳಿದು ಮುಂದೆ ಹೊರಟು ಪ್ರತಿಷ್ಠಾನಗರಕ್ಕೆ ಬರ್ತಾರೆ. ಅಲ್ಲಿ ಕೆರೆಯ ಬಳಿ ಸ್ವಯಂಪಾಕ ಮಾಡಿಕೊಳ್ಳುತ್ತಿದ್ದಾಗ ಹರಿಯ ಆಳುಗಳು ಅವರನ್ನು ಊಟಕ್ಕಾಗಿ ಅನ್ನಛತ್ರಕ್ಕೆ ಬರಲು ಪ್ರಾರ್ಥಿಸಲು ಅವರು ಬರಲಿಲ್ಲ. ಈ ವಿಚಾರವನ್ನು ಆಳುಗಳು ಹರಿಗೆ ತಿಳಿಸಲು ಹರಿಯೇ ಅವರ ಬಳಿ ಬಂದು ಅವರನ್ನು ತಮ್ಮ ಮನೆಗೆ ಕರೆದೊಯ್ಯುತ್ತಾನೆ. ಸುಶೀಲೆಯು ಅತಿಥಿಯಾಗಿ ಬಂದ ಶಿವನ ಪಾದ ತೊಳೆಯಲು ಆತನೇ ತನ್ನ ಪತಿಯೆಂದು ಹೇಳುತ್ತಾಳೆ. ಶಿವನೂ ಸಹ ಪಾತ್ರೆಯಲ್ಲಿಟ್ಟಿದ್ದ ಮುದ್ರೆಯುಂಗುರವನ್ನು ತೋರಿಸುತ್ತಾನೆ. ನಂತರ ಸುಶೀಲೆಯನ್ನು ಶಿವನೊಂದಿಗೆ ಅವನ ಊರಿಗೆ ಬೀಳ್ಕೊಡುತ್ತಾರೆ. ಪತ್ನಿ ಸಮೇತನಾಗಿ ಶಿವನು ತನ್ನ ಊರಿಗೆ ಮರಳುತ್ತಿದ್ದಾಗ ಶ್ರಾವಣ ಮಂಗಳವಾರದಂದು ಧರ್ಮಪಾಲನಿಗೆ ಕಾಡಿನಲ್ಲಿ ಸಿಕ್ಕ ದೇವಾಲಯದ ಬಳಿ ಬರುತ್ತಾರೆ. ಅಲ್ಲಿ ಸುಶೀಲೆ ಮಂಗಳಗೌರಿ ವ್ರತ ಮಾಡುತ್ತಾಳೆ. ನಂತರ ಕುಂಡಿನೀಪುರಕ್ಕೆ ತಮ್ಮ ಪ್ರಯಾಣವನ್ನು ಮುಂದುವರಿಸುತ್ತಾರೆ. ಧರ್ಮಪಾಲ ಮತ್ತು ಅವನ ಪತ್ನಿ ಮಗ ಸೊಸೆಯನ್ನು ಆದರದಿಂದ ಮನೆಗೆ ಸ್ವಾಗತಿಸುತ್ತಾರೆ. ಧರ್ಮಪಾಲನ ಪತ್ನಿ ತನ್ನ ಮಗನ ಪ್ರಾಣ ಹೇಗೆ ಉಳಿಯಿತೆಂದು ಕೇಳಲು ಎಲ್ಲವೂ ತಾಯಿ ಮಂಗಳಗೌರಿಯ ಕೃಪೆ ಎಂದು ಹೇಳಿ ನಡೆದ ವೃತ್ತಾಂತವನ್ನು ತಿಳಿಸುತ್ತಾಳೆ. ಮುಂದೆ ಇಬ್ಬರು ಸಂತೋಷದಿಂದ ಬಹುಕಾಲ ಬಾಳುತ್ತಾರೆ.